ಏನು ಪದ್ಮನಾಭ ಅವರೇ, ಸುಬ್ಬು ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗ್ತಾ ಇದ್ದೇನೆ ಯಜಮಾನ್ರೆ. ಶ್ರಾವಣಿ ಅಮ್ಮರೇ ರೆಡಿ ಮಾಡಿಸ್ತಾ ಇದ್ದಾರೆ. ಏನು ರೆಡಿ ಮಾಡ್ತಾ ಇದ್ದಾಳೆ? ಅವನೇನು ಸಿನಿಮಾ ಹೀರೋ ಮಾಡ್ತಾಳ ಹೆಂಗೆ? ಹೀರೋ ರೆಡಿಯಾಗಿ ಆಯ್ತು ನೋಡಿ ಅಲ್ಲಿ. ಹೆಂಗಿದೆ ನಮ್ಮ ಮುಖ ನೋಡಿದ್ಯಾ? ನಾನು ಹೇಳಿಲ್ವಾ ನಿಂಗೆ ಈ ಬಟ್ಟೆ ನಿಂಗೆ ಚೆನ್ನಾಗಿ ಕಾಣುತ್ತೆ ಅಂತ? ಮೇಡಮ್, ಇವಾಗ ನಾನು ಚೆನ್ನಾಗಿ ಕಾಣೋದು ಮುಖ್ಯನೋ ಅಥವಾ ಆ ಮಗುನ ಅವ್ರ ಮನೆ ಕರ್ಕೊಂಡು ಹೋಗೋದು ಮುಖ್ಯನೋ? ಸುಬ್ಬು, ಪ್ರಪಂಚ ನೀನು ಅನ್ಕೊಂಡಂಗಿಲ್ಲ ಕಣ. ನೀನು ಆಡೋ ಭಾಷೆ, ನೀನು ಉಡೋ ಬಟ್ಟೆ, ಇದೆರಡೂ ನೋಡಿ ಸಮಾಜ ನಿನ್ನ ಯೋಗ್ಯತೆ ಲೆಕ್ಕ ಹಾಕುತ್ತೆ. ಮೊದಲನೇ ಸಲ ಯಾರಾದರೂ ನಿನ್ನ ನೋಡಿದ್ರೆ ನೀನು ಒಳ್ಳೆ ಮನಸ್ಸು ಕಾಣಿಸಲ್ಲ, ನಿನ್ನ ಬಟ್ಟೆನೇ ಕಾಣೋದು. ಬಟ್ಟೆಗೆ ತಕ್ಕಂಗೆ ಯೋಗ್ಯತೆನ ಅವ್ರು ಡಿಸೈಡ್ ಮಾಡ್ತಾರೆ. ನಿಜ ಸುಬ್ಬು, ನಾವು ಎಲ್ಲೆಲ್ಲಿಗೆ ಹೋಗ್ತೀವೋ ಅಲ್ಲಿಗೆ ತಕ್ಕ ಹಾಗೆ ನಾವು ಬದಲಾಗಬೇಕು. ನಾವು ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಬದಲಾವಣೆ ಒಪ್ಕೊಳ್ಳೇಬೇಕು. ಸರಿ ಅಮ್ಮೋರೆ, ನಾನು ಹೀಗೆ ಹೋಗೋದ್ರಿಂದ ಆ ಮಗು ಜೀವನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಂದರೆ ನನಗೇನು ಅಭ್ಯಂತರ ಇಲ್ಲ. ಎಲ್ಲಿ ಮಗು ರೆಡಿನಾ? ಕರ್ಕೊಂಡು ಹೋಗ್ಬೋದಾ? ಹಾ ರೆಡಿ ಆಗಿದ್ದಾಳೆ, ತಿಂಡಿ ತಿಂತಾ ಇದ್ದಾಳೆ, ಕರ್ಕೊಂಡ್ ಬರ್ತೀನಿ. ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್, ಎಕ್ಸಲೆಂಟ್, ಹೀರೋ, ವಂಡರ್ಫುಲ್, ಯು ಲುಕಿಂಗ್ ಸೂಪರ್. ಏನಪ್ಪ ಕಾರ್ತಿಕೇಯ, ಆಫೀಸರ್ ತರ ಕಾಣಿಸ್ತಿದೀಯಲ್ಲಪ್ಪ. ನೀನು ಆಫೀಸ್ ತರ ಕಾಣಿಸ್ತಿದೀಯಾ ಅಂದ್ಮೇಲೆ ನಾನು ಆಫೀಸರ್ಗೆ ಒಬ್ಬ ಅಸಿಸ್ಟೆಂಟ್ ತರ ನಿನ್ ಜೊತೆ ಬರೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನನ್ನು ಕರ್ಕೊಂಡು ಹೋಗೋ. ಬ್ಯಾಡಿ 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 ಬ್ಯಾಡಿ, ನೀವಲ್ಲಿ ಹೋಗಿ ಅವಂತರ ಮಾಡೋದ್ ಬೇಡ. ಕಾಂತ, ಮತ್ತೆ ನಾನು ಹೋಗ್ತಿರೋದು ಆಟ ಆಡೋದಕ್ಕೂ ಅಥವಾ ನಾಟಕ ಮಾಡೋದಕ್ಕೂ ಅಲ್ಲ, ಆ ಮಗು ಜೀವನ ಸರಿಯಾಗಲಿ ಅಂತ ಹೋಗ್ತಾ ಇರೋದು. ಅಯ್ಯೋ, ನಿಮ್ಗೆ ಹೆಂಗೆ ಹೇಳಪ್ಪ, ಈ ಹೊಸ ಫಿಲಮ್ ಅಂತೂ ಗೊತ್ತಾ? ಹಾಂ, ಅದರಲ್ಲಿ ಹೀರೋ ಹೇಗೆ ವೇಷ ಮರೆಸ್ಕೊಂಡು ಹೋಗ್ತಾನೋ ನಾನು ಹಾಗೆ ಹೋಗ್ತಾ ಇರೋದು. ಅಯ್ಯ ಅಷ್ಟ ತಾನೇ, ಹಿಂಗೆ ಬಂದೆ ನೋಡು. ಕಾಂತ ಮತ್ತೆ ಸುಬ್ಬು, ನೀನು ಇವ್ರು ಹೇಳೋದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನೀನು ಇಲ್ಲೇ ಇರು, ಮಗು ರೆಡಿ ಆಗಿರ್ಬೇಕು, ನಾನು ಕರ್ಕೊಂಬರ್ತೀನಿ. ಹುಷಾರಾಗಿ ಹೋಗ್ಬಪ್ಪ. ಸರಿನಪ್ಪ, ಅಮ್ಮಂಗೇನು ಚಿಂತೆ ಮಾಡಬೇಡ, ಆದಷ್ಟು ಬೇಗ ಹೋಗಿ ಬರ್ತೀನಿ ಅಂತ ಹೇಳು. ರೆಡಿನಾ? ನಿಮ್ಮ ಮನೆಗೆ ಹೋಗೋಣ? ಈಗ ಓಕೆನಾ ಸುಬ್ಬು?